ಮಾಡಿದ್ದೀವಿ ಸರ್ಕಾರಕ್ಕೆ. ರಾತ್ರಿ ನೀವು 11, 12 ಎಷ್ಟು ಹೇಳಿದ್ರು ಬರ್ತೀರಿ. ಈ ಸ್ಕೂಲ್ಗೂ ಹೋಗಲ್ಲ ಮಕ್ಕಳು. 6 ಗಂಟೆ 7 ಗಂಟೆ ಅಂದರೆ 7 ಗಂಟೆಗೆ ಓಡಿ ಬರ್ತೀರಿ. 9 ಅಂತ 9 ಗಂಟೆಗೆ ಬಂದರೂ ನೀವು 11 ಗಂಟೆಗೆ ಶುರು ಮಾಡ್ತೀರಾ. ಆದರೂ ನಿಮ್ಮ ಮೇಲೆ ನಾವೇನು ಬೇಜಾರು ಮಾಡ್ಕೊಂಡಿಲ್ಲ. ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ರು ಕೂಡ ನಾವು ಸಣ್ಣದೊಂದು ಹೇಳಿದ್ದು ಸದನ ಸಮಿತಿಗೆ ಒಪ್ಪಿಸಿ ಅಂತ. ಇದರಲ್ಲಿ ಏನು ಬಿಲ್ಲೇನು ಫೇಲ್ ಆಗಲ್ಲ. ನಾವು ಬಿಲ್ಲನ್ನು ರದ್ದು ಮಾಡಿಬಿಡಿ ಅಂದಿದ್ರೆ ನೀವು ಅದಕ್ಕೆ ಯೋಚನೆ ಮಾಡಬೇಕಾಯ್ತು ಸರ್ಕಾರ. ಇಲ್ಲಿ ಬಿಲ್ಲನ್ನು ರದ್ದು ಮಾಡಿ ಅಂತ ಹೇಳಲ್ಲ. ನಮಗೂ ಗೊತ್ತಿದೆ ಕಾನೂನು. ನಾವು ಎಲ್ಲ ಸೆಕ್ರೆಟರಿ ಹತ್ರ ಎಲ್ಲ ಮಾತಾಡಿದಿರಿ. ಇಲ್ಲಿ ಬಿಲ್ಲೇನು ರದ್ದಾಗಲ್ಲ. ಬಿಲ್ಲಂತೂ 100% ಆಗಿದೆ, ಹಾಗೇ ಆಗುತ್ತೆ. ಸದನ ಸಮಿತಿಗೆ ಒಪ್ಪಿಸ್ತಾರೆ, ಇನ್ನಷ್ಟು ಚರ್ಚೆ ಆಗುತ್ತೆ. ನಾಳೆ ಇದು ದ್ವೇಷ ಇಲ್ಲಿಂದನೇ ಬಿಲ್ಲಾದಾಗೆ ದ್ವೇಷ ಶುರುವಾಗೋಯ್ತು, ಬಿಲ್ಲಿಂದನೇ ದ್ವೇಷ ಆಯಿತು ಅನ್ನೋದು ಬೇಡ. ದಯವಿಟ್ಟು ಆ ಪೀಠಕ್ಕೆ ಒಂದು ಗೌರವ ಇದೆ. ನಾವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ನೀವು ಆ ವಿಶ್ವಾಸಕ್ಕೆ ನಮಗೆ ಯಾವುದೇ ರೀತಿ ಅಪನಂಬಿಕೆ ಬರೋ ರೀತಿ, ಆ ಪದ ದ್ರೋಹ ಎಲ್ಲ ತಪ್ಪಾತಲ್ಲ, ಅಪನಂಬಿಕೆ ಆಗೋ ರೀತಿ ಮಾಡಬೇಡಿ ದಯವಿಟ್ಟು. ಮತ್ತೊಮ್ಮೆ ಸರ್ಕಾರಕ್ಕೆ ಸ್ವಲ್ಪ ಕಿವಿ ಹಿಂಡಿ ಅವ್ರಿಗೆ ಹೇಳಿ ಏನೂ ಆಗಲ್ಲಲ್ಲ ನಿಮಗೆ ಅಂತ ಒಂದು ಮಾತು ಹೇಳ್ಬಿಡಿ. ಮಾಡ್ತಾರೆ ಅವರೆಲ್ಲ, 100% ಮಾಡ್ತಾರೆ. ಹೆಲ್ತ್ ಮಿನಿಸ್ಟರ್ ಮಾಡ್ತಾರೆ. ಸರ್ ಕೇಳಿದ್ರಿ ಪರಮೇಶ್ವರ್ಗೆ ಹೇಳಿ, ಕೈಲಾಸದಿಂದ ಇಳಿದು ಬರಕ್ಕೆ ಹೇಳಿ ಪರಮೇಶ್ವರ್ಗೆ. ಕೈಲಾಸದಲ್ಲಿ ಯಾಕೆ ಕೂತ್ಕೊಂಡ, ಹಿಮದಲ್ಲಿ ಚಳಿ ಐತೆ, ಸ್ವೆಟರ್ ಹಾಕೊಂಬಂದಿದ್ದಾರೆ, ಅದಕ್ಕೆ ಇಳಿದು ಬರಕ್ಕೆ ಹೇಳಿ. ಭೂಮಿಗೆ ಇಳಿದು ಬಾ ಪರಮೇಶ್ವರ ಅಂತ ಹೇಳಿ ಸರ್. ಅಲ್ಲ, ಚರ್ಚೆ ಆಗಿದೆ, ಬಿಲ್ ಎಲ್ಲ ಪಾಸ್ ಆಗಿದೆ ಈ ಸದನದಲ್ಲಿ. ದಯವಿಟ್ಟು ಪಾಸ್ ಮಾಡಿ ಮುಗಿಸಿ ಸರ್. ಇನ್ನೊಂದು ನಮ್ಮ ಸಮಸ್ಯೆಗಳು ಚರ್ಚೆ ಮಾಡಕ್ಕೆ ಬರೀ ಸುಮ್ಮನೆ ಕೂತೀವಿ ಸರ್. ನಾವು ಬೇರೆ ಆಯ್ತು, ಅವ್ರು ಮಾಡಿದ್ರೆ ನೀವು ಕೂಡ ಮಾಡ್ಬೇಕಾಗೆ. ವಿಜಯನಂದ್ ಬಿಲ್ ಬಗ್ಗೆ ಮಾತ್ರ ಅಂತ ಯಾರು ಕೂಡ ಇಲ್ಲ. ಈ ಬಗ್ಗೆ ಚರ್ಚೆ ಎಷ್ಟು ಜನ ಚರ್ಚೆ ಆಯ್ತು ಇದರಲ್ಲಿ. ಈಗ ತಾವೆಲ್ಲರೂ ಕೂಡ ಸದಸ್ಯರು ತಮ್ಮ ಆಸನಕ್ಕೆ ಹೋಗಿ ಈಗ ಒಂದು 2-3 ಒಳ ಮೀಸಲಾತಿ ಬಿಲ್ ಎಲ್ಲ ಕೂಡ ಬರ್ತದೆ. ಸಕ್ರಿಯವಾಗಿ ಈಗಾಗಲೇ ನೋಡಿ, ಈಗಲೇ ಬರ ಸ್ಪಷ್ಟವಾಗಿ ಅರ್ಥ ಆಯ್ತು. ನೀವು ಆ ಕಡೆ ವಾಲಿದ್ದೀರಾ ಅನ್ನೋದು ಪ್ರಶ್ನೆ ನೋಡಿ. ನಾನೇ ಚರ್ಚೆ ಇದ್ದಿದ್ದು ಇದು ಒಂದು ಪ್ರಮುಖವಾದ ನೋಡಿ. ನೀವಲ್ಲಿ ಚರ್ಚೆಗೆ ನಿಮ್ಮ ಸದಸ್ಯರೇ ಅಲ್ಲಿ ಚರ್ಚೆಗೆ ನಿಮಗೆ ಅವಕಾಶ ಮಾಡಿಕೊಡದೆ ಅನ್ಯಾಯ ಮಾಡಿದಾಗ ಪ್ರಜಾಪ್ರಭುತ್ವದಲ್ಲಿ ಮಾತಾಡೋ ಹಕ್ಕನ್ನ ಕಸಿತಕ್ಕಂಥದ್ದು. ಮತ್ತೊಂದ್ಸರಿ ವಿಧಾನಸಭೆ ಅಧ್ಯಕ್ಷರಾಗಿ ಮಾತಾಡಬಾರ್ದು ದೇಶದಲ್ಲಿ. ನಾವು ವಿರೋಧ ಪಕ್ಷದ ನಾಯಕರು ನೀವು. ಈ ನಾವೇನು ಕಾಂಗ್ರೆಸ್ ಅವರಿಂದ ಒಳ್ಳೇದೇನು ಬಯಸಲ್ಲ. ಇದೆಲ್ಲ ಆದ್ಮೇಲೆ ನಾವು ಅಷ್ಟು ರಿಕ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಅವರು 1975ನೇ ಇಸ್ವಿ ಎಮರ್ಜೆನ್ಸಿಗೆ ಹೋಗ್ತಾ ಇದ್ದಾರೆ ಅವರೆಲ್ಲ. ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಎಮರ್ಜೆನ್ಸಿ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ಇದನ್ನ ನಾವು ಖಂಡಿಸ್ತೀರಿ. ತಾವು ಈ ಪೀಠದಿಂದ ನಮಗೆ ಸರಿಯಾದ ನ್ಯಾಯ ಸಿಗುತ್ತೆ ಅಂತ ತಿಳ್ಕೊಂಡು ನೀವು ಕೊಟ್ಟಿಲ್ಲ. ನಮಗೆ ಈ ಪೀಠದ ಬಗ್ಗೆ ನಿಮ್ಮ ನಿರ್ಣಯದ ವಿರುದ್ಧವಾಗಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಅಧ್ಯಕ್ಷರೇ, ಪದೇ ಬಿಜೆಪಿ ಹಂಗೆ ಕೊಟ್ರೆ ಹಂಗೆ ಮಾಡ್ತಾರ. ಮಾತಾಡಿ ಕೋನರೆಡ್ಡಿ ಅವರೇ, ಏನಾಗಿದೆ ನಿಮ್ಗೆಲ್ಲರಿಗೂ? ಅಲ್ಲೇನು ಸೀಟ್ ಪ್ರಾಬ್ಲಮ್, ಎಂತ ಪ್ರಾಬ್ಲಮ್? ಲಾಸ್ಟ್ಗೆ ನಾನು ಸಿಕ್ಕಿದ್ದೆ ನಿಮ್ಗೆ ಎಲ್ಲಿಕ್ಕೆ? ಇದೇನು ಮಾಡ್ಬೇಕು ಈಗ? ಇನ್ನೇ ಸರಿ ಅಲ್ತು ಇವ್ರದ್ದು ನಿರ್ಣಯ ಮಾಡಿ ಇವ್ರು ಮತ್ತೆ ಬರ್ತಾರ? ಕೇಳೋಣ ಅಧ್ಯಕ್ಷರೇ.